ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಶಕಪುರುಷನು ಯುಗಪುರುಷನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ನರಪ್ರಾಣಿಯ ಮೇಲೆ ಯಾಕೆ ಇಷ್ಟೊಂದು ಶ್ರದ್ಧೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ. ಪ್ರಿಯರಾದ ದೇವರ ಮಕ್ಕಳಿರ, ತಂದೆಯಾದ ದೇವರು ಭಕ್ತರ ಮೂಲಕ ಬರೆಸಿರುವಂಥ ವಾಕ್ಯಗಳನ್ನು ನಾವು ಪರಿಶೋಧನೆ ಮಾಡೋಣ. ಅದರಲ್ಲಿ ಒಂದು ವಚನವನ್ನು ನಾವು ನೋಡೋಣ. ಪ್ರಿಯರೇ, ಕೀರ್ತನೆ ಗ್ರಂಥ 104ನೇ ಅಧ್ಯಾಯ 24ನೇ ವಚನ, 25ನೇ ವಚನ. ಯೆಹೋವನೇ, ನಿನ್ನ ಕೈ ಕೆಲಸಗಳು ಎಷ್ಟೋ ವಿಧವಾಗಿವೆ, ಅವುಗಳನ್ನೆಲ್ಲ ಜ್ಞಾನದಿಂದಲೇ ಮಾಡಿದ್ದಿ. ಭೂಲೋಕವು ನಿನ್ನ ಆಸ್ತಿಯಿಂದ ತುಂಬಿರುತ್ತದೆ. ಹೀಗೋ ಬಹು ವಿಶಾಲವಾದ ಸಮುದ್ರವು, ಅದರೊಳಗೆ ಲೆಕ್ಕವಿಲ್ಲದಷ್ಟು ಸಣ್ಣ ದೊಡ್ಡ ಜೀವಜಂತುಗಳು ಚಲಿಸುತ್ತಿರುತ್ತವೆ. ಅದರಲ್ಲಿ ಹಡಗುಗಳು ಸಂಚರಿಸುತ್ತವೆ. ನೀನು ಉಂಟು ಮಾಡಿದ ಲಿವ್ಯತಾನವು ಅದರಲ್ಲಿ ಆಡುತ್ತವೆ. ಇವೆಲ್ಲ ಹೊತ್ತಿಗೆ ಆಹಾರಗೋಸ್ಕರ ನಿನ್ನನ್ನೇ ನಿರೀಕ್ಷಿಸುತ್ತವೆ. ನೀನು ಕೊಡಲು ಅವು ತೆಗೆದುಕೊಳ್ಳುತ್ತವೆ. ನೀನು ಕೈ ತೆರೆಯಲು ಅವು ಒಳ್ಳೆಯದನ್ನು ಹೊಂದಿ ತೃಪ್ತಿಗೊಳ್ಳುತ್ತವೆ. ನೋಡಿ, ಗಮನಿಸಿರಿ ಪ್ರಿಯರೇ, ಸರ್ವ ಜೀವರಾಶಿಗಳಿಗೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ಪ್ರತಿಯೊಂದು ಜೀವಿಗಳಿಗೆ ದೇವರು ದಯಪಾಲಿಸ್ತಾ ಇದ್ದಾರೆ. ದೇವರು ಕೊಡುವಾಗ ಈ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ತೃಪ್ತಿ. ಪ್ರಿಯರೇ, ದೇವರು ಕೊಟ್ಟದ್ದನ್ನು ತಿಂದು ತೃಪ್ತಿಯಾಗಿ ಅವು ಜೀವಿಸ್ತಾ ಇವೆ. ಅಂದರೆ ಅರಣ್ಯದಲ್ಲಿ, ಕಾಡಿನಲ್ಲಿ, ಬೆಟ್ಟಗಳಲ್ಲಿ, ಅದೇ ರೀತಿಯಲ್ಲಿ ಸಮುದ್ರಗಳಲ್ಲಿ ಇರುವಂಥ ಮೀನುಗಳು, ತಿಮಿಂಗಲಗಳು ಯಾವುದೇ ಆಗಿರ್ಬೋದು, ಸರ್ವ ಜೀವರಾಶಿಗಳಿಗೆ ಬೇಕಾದಂಥ ಆಹಾರವನ್ನು ಕೊಡುವವರು ದೇವರು. ಇದರಲ್ಲಿ ಮನುಷ್ಯನು ಅಂದರೆ ಸರ್ವ ಜೀವರಾಶಿಗಳಲ್ಲಿ ಒಬ್ಬ ಉನ್ನತನಾಗಿ ಶ್ರೇಷ್ಠನಾಗಿ ಕಾಣುವಂಥ ಜೀವಿ ಅದೇ ನರಪ್ರಾಣಿ, ಅಂದರೆ ಮಾನವನು. ಈ ಮಾನವನ ವಿಷಯದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನವನ್ನು ನೋಡಿ ಪ್ರಿಯರೇ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಪ್ರತಿಯೊಬ್ಬರೂ ಆಲೋಚನೆ ಮಾಡಿ. ಅಂದರೆ ಭೂಮಿಯ ಮೇಲೆ ವಿಧ ವಿಧವಾದಂಥ ಜೀವರಾಶಿಗಳಿವೆ. ಎಲ್ಲ ಜೀವರಾಶಿಗಳಿಗೆ ಬೇಕಾದಂಥ ಆಹಾರವನ್ನು ಎಲ್ಲವನ್ನು ಕೊಡ್ತಾ ಇದ್ದಾನೆ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ಮನುಷ್ಯನನ್ನು ಕುರಿತು ಮಾತ್ರ ಬಹಳ ಶ್ರದ್ಧೆಯಿಂದ ದೇವರು ವಿಚಾರ ಮಾಡುವಂಥದ್ದು, ಪರಿಶೋಧನೆ ಮಾಡುವಂಥದ್ದು, ಎದುರು ನೋಡುವಂಥದ್ದು, ಕರೆಯುವಂಥದ್ದು ನೋಡ್ತೀವಿ ಪ್ರಿಯರೇ. ಕೀರ್ತನೆ ಗ್ರಂಥ 8ನೇ ಅಧ್ಯಾಯ 3-4. ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು, ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ನೋಡಿ, ಸರ್ವ ಜೀವರಾಶಿಗಳ ಬಗ್ಗೆ ದೇವರಿಗೆ, ಪ್ರಿಯರಾದ ದೇವರ ಮಕ್ಕಳಿರ, ದೊಡ್ಡದಾಗಿ ಚಿಂತೆ ಇಲ್ಲ. ಸರ್ವ ಜೀವರಾಶಿಗಳಿದೆ ನೋಡಿ ಪ್ರಿಯರೇ, ಅವುಗಳಿಗೆ ಏನೇನು ಆಹಾರ ಬೇಕು ಅವೆಲ್ಲವನ್ನು ದೇವರು ಕೊಡ್ತಾ ಇದ್ದಾರೆ. ಆದರೆ ಮನುಷ್ಯರ ಬಗ್ಗೆ ಇದ್ದಷ್ಟು ಲಕ್ಷ್ಯ, ಮನುಷ್ಯರ ಬಗ್ಗೆ ಇದ್ದಷ್ಟು ಶ್ರದ್ಧೆ ಬೇರೆ ಜೀವರಾಶಿಗಳ ಬಗ್ಗೆ ಇಲ್ಲ. ಅಂದರೆ ಮನುಷ್ಯರನ್ನು ಕರೀತಾರೆ, ಮನುಷ್ಯರನ್ನು ಎಚ್ಚರಿಸ್ತಾರೆ,
ಮನುಷ್ಯರಿಗೆ ಬೇಕಾದದ್ದನ್ನು ಕೊಡ್ತಾರೆ. ಇವೆಲ್ಲ ನೋಡುವಾಗ ಆಶ್ಚರ್ಯ. ಯಾಕೆಂದರೆ ಮನುಷ್ಯರನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಮನುಷ್ಯರ ವಿಷಯದಲ್ಲಿ ಲಕ್ಷ್ಯ ಕೊಡುವಂಥದ್ದು, ನೆನಪು ಮಾಡಿಕೊಳ್ಳುವಂಥದ್ದು. ಯಾಕೆ ಮನುಷ್ಯರ ವಿಷಯದಲ್ಲಿ ಲಕ್ಷ್ಯ ಕೊಡುವಂಥದ್ದು? ಯಾಕೆ ಗಮನಿಸುವಂಥದ್ದು? ಯಾಕೆ ನೋಡುವಂಥದ್ದು ಮನುಷ್ಯರನ್ನು? ಈ ರೀತಿಯಾಗಿ ಪ್ರಾಣಿ ಪಕ್ಷಿಗಳ ಬಗ್ಗೆ ದೇವರಿಗೆ ದೊಡ್ಡದಾಗಿ ಚಿಂತೆ ಇಲ್ಲ, ಮನುಷ್ಯರ ವಿಷಯದಲ್ಲಿದ್ದಷ್ಟು ಚಿಂತೆ. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಮತ್ತೊಂದು ವಚನವನ್ನು ನಾವು ನೋಡೋಣ. ಯೆಶಾಯನ ಗ್ರಂಥ 65ನೇ ಅಧ್ಯಾಯ 1ನೇ ವಚನ. ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನನಾಗಿದ್ದೆನು, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು, ನನ್ನ ನಾಮವನ್ನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಇಗೋ ನಾನಿದ್ದೇನೆ ನಾನಿದ್ದೇನೆ ಎನ್ನುತ್ತಿದ್ದೆನು. ಅಂದರೆ ಸರ್ವ ಮಾನವರನ್ನು ಕುರಿತು ಬಹಳ ಚಿಂತೆ ದೇವರಿಗೆ. ಸರ್ವ ಮಾನವರನ್ನು ಕುರಿತು ಎಲ್ಲರನ್ನ ಕರೀತಾ ಇದ್ದಾನೆ. ಎಲ್ಲರೂ ನನ್ನ ಬಳಿಗೆ ಬನ್ನಿ, ನನ್ನ ಮಾತನ್ನು ಕೇಳಿ, ನನ್ನ ಮಾತನ್ನು ಕೇಳಿ ವಿಧೇಯರಾಗಿ ಒಳಪಡಿ, ಭಯಭಕ್ತಿಯಿಂದ ಜೀವಿಸಿ ಅಂತೇಳಿ. ಪ್ರಿಯರ ದೇವ್ರ ಮಕ್ಕಳಿರ, ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ನಾವು ಪರಿಶೋಧನೆ ಮಾಡುವಾಗ ಮನುಷ್ಯರ ಬಗ್ಗೆ ಬಹಳ ಶ್ರದ್ಧೆ ರೀ. ಮನುಷ್ಯರನ್ನು ಕುರಿತು ಬಹಳ ಚಿಂತೆ ಪ್ರಿಯರೇ. ಮನುಷ್ಯರನ್ನು ಕುರಿತು ಬಹಳ ದೇವರಿಗೆ ಎಚ್ಚರಿಕೆ ಇದೆ, ಶ್ರದ್ಧೆ ಇದೆ, ಗಮನ ಇದೆ. ಯಾತಕ್ಕಾಗಿ ಇಷ್ಟೊಂದು ಶ್ರದ್ಧೆ ದೇವರಿಗೆ? ಆಕಾಶದ ಬಗ್ಗೆ ಚಿಂತೆ ಇಲ್ಲ, ನಕ್ಷತ್ರಗಳ ಬಗ್ಗೆ ಚಿಂತೆ ಇಲ್ಲ, ಗಾಳಿ ಬಗ್ಗೆ ಚಿಂತೆ ಇಲ್ಲ. ಆದರೆ ಮನುಷ್ಯರ ಬಗ್ಗೆ ಬಹಳ ಚಿಂತೆ ಇದೆ. ನೋಡಿ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ, ನಿಮ್ಮ ಚಿಂತೆ ಆತನ ಮೇಲೆ ಹಾಕಿರಿ, ಆತನು ನಿಮ್ಮನ್ನು ಕುರಿತು ಚಿಂತೆ ಮಾಡುತ್ತಿದ್ದಾನೆ. ದೇವರು ನಮ್ಮನ್ನು ಕುರಿತು ಚಿಂತಿಸ್ತಾ ಇದ್ದಾನಂತೆ. ನಮ್ಮನ್ನು ಕುರಿತು ಆತನಿಗೆ ಗಮನ, ನಮ್ಮನ್ನು ಕುರಿತು ಆತನಿಗೆ ಶ್ರದ್ಧೆ. ಯಾತಕ್ಕಾಗಿ ನಮ್ಮನ್ನು ಕುರಿತು ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ನಾವೆಲ್ಲರೂ ಏನಾಗ್ತೀವಿ ದೇವರಿಗೆ? ಮಕ್ಕಳು. ಅದೇ ಕೀರ್ತನೆ ಗ್ರಂಥ 82ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುವಾಗ ನಾವು ಯಾರು ಎನ್ನುವಂಥ ವಿಷಯವನ್ನು ಅಲ್ಲಿ ಬರೆಯಲ್ಪಟ್ಟಿದೆ. 82:6 ಕೀರ್ತನೆ ಗ್ರಂಥ. ನೀವು ದೇವರುಗಳು, ಎಲ್ಲರೂ ಪರತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು. ಅಂದರೆ ಎಲ್ಲರೂ ಸರ್ವ ಮಾನವರು ಸಾಕ್ಷಾತ್ತು ಪರಮಾತ್ಮನಿಗೆ ಮಕ್ಕಳು, ದೇವರ ಮಕ್ಕಳು. ದೇವರ ಮಕ್ಕಳಾಗಿರುವುದರಿಂದ ದೇವರು ಹೆಜ್ಜೆ ಹೆಜ್ಜೆಯಲ್ಲಿ ಮನುಷ್ಯರನ್ನು ಗಮನಿಸ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಕಾಪಾಡೋದಕ್ಕೆ ಏನೇನು ಬೇಕೋ ಎಲ್ಲವನ್ನು ವ್ಯವಸ್ಥೆ ಮಾಡಿದ್ದಾನೆ. ಗಾಳಿಯನ್ನು ಮನುಷ್ಯರಿಗೋಸ್ಕರ ಉಂಟು ಮಾಡಿದ್ದಾನೆ, ನೀರನ್ನು ಮನುಷ್ಯರಿಗೋಸ್ಕರ ಉಂಟು ಮಾಡಿದ್ದಾನೆ, ಸೂರ್ಯನನ್ನು ಮನುಷ್ಯರಿಗೋಸ್ಕರ ಉಂಟು ಮಾಡಿದ್ದಾನೆ. ಇವೆಲ್ಲ ನೋಡುವಾಗ ಏನ್ರಿ, ಯಾರಿಗಾಗಿ ಯಾತಕ್ಕಾಗಿ ಅಂದರೆ ಎಲ್ಲ ಮನುಷ್ಯರಿಗೋಸ್ಕರನೇ. ತಿನ್ನುವಂಥ ಆಹಾರ ಪದಾರ್ಥಗಳು ಪ್ರತಿಯೊಂದು ಗಮನಿಸುವಾಗ ದೇವರ ಪ್ರಯಾಸ, ದೇವರ ಕಷ್ಟ, ಕೆಲಸ, ಶ್ರದ್ಧೆ ಇವೆಲ್ಲ ನೋಡುವಾಗ ಮನುಷ್ಯನಾಗಿರುವಂಥ ನಿನಗೋಸ್ಕರನೇ, ನರಪ್ರಾಣಿಗೋಸ್ಕರ. ಅಂದರೆ ಮನುಷ್ಯನು ಸಾಕ್ಷಾತ್ತು ಸರ್ವೇಶ್ವರನಿಗೆ, ಪರಮಾತ್ಮನಿಗೆ ಮಗನೂ ಮಗಳು ಆಗಿರೋದರಿಂದ ನಿನ್ನನ್ನು ಕುರಿತು ದೇವರಿಗೆ ಬಹಳ ಶ್ರದ್ಧೆ ಇದೆ, ಬಹಳ ಚಿಂತೆ ಇದೆ, ಬಹಳ ಗಮನ ಇದೆ. ಅದಕ್ಕೆ ನೋಡಿ, ಟೋಟಲಿ ಜಗತ್ತು ದೇವರ ಹತೋಟಿಯಲ್ಲಿದೆ. ಮನುಷ್ಯರಿಗೆ ಬೇಕಾದಂಥದ್ದು ಎಲ್ಲವನ್ನು ಕೂಡ ಈ ಜಗತ್ತು ಕೊಡ್ತಾ ಇದೆ. ಮನುಷ್ಯನು ಪಾಪದಲ್ಲಿ ಇದ್ದಾನೆಂದು, ಶಾಪದಲ್ಲಿ ಇದ್ದಾನೆ ಎಂದು ತನ್ನ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಅಂದರೆ ರಕ್ಷಣೆ ಮಾರ್ಗವನ್ನು, ಉಚಿತವಾದಂಥ ಮೋಕ್ಷ ಮಾರ್ಗವನ್ನು, ನಿತ್ಯ ಜೀವವನ್ನು ಕಲ್ಪಿಸಿಕೊಡುವಂಥ ರಕ್ಷಣೆ ಮಾರ್ಗವನ್ನು ನೋಡಿ. ಯೇಸು ಕ್ರಿಸ್ತರು ಸರ್ವ ಮಾನವರನ್ನು ಕುರಿತು ಮಾತಾಡುವಂಥ ಮಾತು ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ,
ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹಗುರವಾದದ್ದು ಅಂದನು. ಅಂದರೆ ಎಲ್ಲರನ್ನ ಕರಿತಾ ಇದ್ದಾರೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿ, ನನ್ನ ಮಾತನ್ನು ಕೇಳಿ. ಪಾಪ ಎಂಬ ಹೊರೆಯನ್ನು ಹೊತ್ತುಕೊಂಡಿದ್ದೀರಲ್ಲ, ಅದನ್ನು ನಾನು ತೆಗೆದಾಕ್ತೀನಿ. ನನ್ನ ಮಾತಿಗೆ ಒಳಪಟ್ಟಾಗ, ನನ್ನ ಮಾತನ್ನು ಕೇಳಿದಾಗ ಏನ್ರಿ ತೆಗೆದಾಕ್ತೀನಿ. ನಿಮಗೆ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುತ್ತೆ. ಸತ್ತ ಮೇಲೆ ನಿತ್ಯ ಜೀವ ನಿಮಗೆ ಸಿಗುತ್ತೆ. ನನ್ನ ಬಳಿಗೆ ಬನ್ನಿ ಅಂತೇಳಿ ಪ್ರಭು ಕರೆಯುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅನೇಕ ಮಂದಿ ಭಕ್ತಾದಿಗಳ ಮೂಲಕ ದೇವರು ಲೋಕದಲ್ಲಿದ್ದಂಥ ಜನಗಳನ್ನು ಕರೆಯುವಂಥದ್ದು. ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗಲೂ ಕೂಡ ಯೇಸು ಪ್ರಭು ಆಗಿರ್ಬೋದು, ಇಲ್ಲ ಕೆಲವರು ಭಕ್ತರಾಗಿರ್ಬೋದು, ಅಪೋಸ್ತಲರಾಗಿರ್ಬೋದು, ಟೋಟಲ್ ಮಾನವರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ, ಮೋಕ್ಷ ಮಾರ್ಗದಲ್ಲಿ ನಡೆಸೋದಕ್ಕೆ ಅನೇಕ ಪ್ರಯಾಸ ಪಡುವಂಥದ್ದು, ಕಷ್ಟಪಡುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಪ್ರತಿಯೊಬ್ಬರೂ ರಕ್ಷಣೆ ಹೊಂದಬೇಕೆನ್ನುವಂಥದ್ದೇ ದೇವರ ಅನಾದಿ ಸಂಕಲ್ಪ. ಅದಕ್ಕೆ ಕರೀತಾ ಇದ್ದಾರೆ, ಅದಕ್ಕೆ ನಮ್ಮೆಲ್ಲರನ್ನು ಕರೀತಾ ಇದ್ದಾರೆ. ನಮ್ಮೆಲ್ಲರ ವಿಷಯದಲ್ಲಿ ದೇವರಿಗೆ ಬಹಳ ಶ್ರದ್ಧೆ ಇದೆ. ಆದ್ದರಿಂದ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ದೇವರಿಗೆ ವಿಧೇಯರಾಗಿ ಒಳಪಟ್ಟು ನಾವೆಲ್ಲರೂ ಜೀವಿಸೋಣ. ಪ್ರಿಯರೇ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡುತ್ತೇನೆ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುತ್ತ ಸರ್ವೇಶ್ವರನಾದ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸು. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆಯೇ, ಆಮೇನ್.